ಹಾಯ್ ನಮಸ್ಕಾರ ಎಲ್ರಿಗೂ. ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಡೈಲಿ ರೂಟೀನ್ ಜೊತೆಗೆ ನಾನು ದಿನವಿಡೀ ನಡೆದ ಕೆಲವು ಸಣ್ಣ ಸಣ್ಣ ಕ್ಷಣಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತು ನಾನು ಬೆಳಗ್ಗೆಯಿಂದ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನನ್ನ ಮಗಳನ್ನ ಸ್ಕೂಲಿಗೆಲ್ಲ ಬಿಟ್ಟು ಬಂದೆ. ಆಮೇಲೆ ನೋಡಿ ಇಲ್ಲಿ ದನ ಕರುಗಳೆಲ್ಲ ಇದ್ವು, ಅವನ್ನೆಲ್ಲ ನೋಡಿಕೊಂಡು ನಾನು ಮನೆಗೆ ಬಂದೆ. ಮತ್ತು ಮಧ್ಯಾಹ್ನ ಊಟನ ನಾನು ಪಾರ್ಸೆಲ್ ತೊಗೊಬಂದಿದ್ದೆ. ಆಮೇಲೆ ನಾವಿಬ್ಬರು ಊಟ ಮಾಡಿದ್ವಿ. ನಾನು ಪನ್ನೀರ್ ಸಬ್ಜಿ ಮತ್ತು ರೋಟಿನ ಪಾರ್ಸೆಲ್ ತೊಗೊಂಡು ಬಂದಿದ್ದೆ. ಇದು ನೋಡಿ ಪಾರಿವಾಳ ಎಷ್ಟು ಚೆನ್ನಾಗಿದೆ ಅಂತ ನಂತು. ಆಮೇಲೆ ನಾನು ಊಟ ಮಾಡಿಬಿಟ್ಟು ಮಧ್ಯಾಹ್ನ ನಾನು ಜೂಡಿಯೋ ಮತ್ತು ಮಿಸ್ಟರ್ DIY ಶಾಪಿಂಗ್ಗೆ ಅಂತ ಹೊರಟೆ. ನಾನು ಏನೇನು ಕಲೆಕ್ಷನ್ ಇತ್ತು, ನಾನು ಏನು ಖರೀದಿ ಮಾಡಿದೆ ಎಲ್ಲ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ, ಆಯಿತಾ. ಜೂಡಿಯೋನಲ್ಲಿ ತುಂಬ ಕಲೆಕ್ಷನ್ ಇದ್ವು, ಬಟ್ ತುಂಬ ಅಂದರೆ ತುಂಬ ಜನ ಇದ್ದರು. ಇವಾಗ ಅಲ್ಲಿ ಸೇಲ್ ನಡೀತಾ ಇರೋದ್ರಿಂದ ತುಂಬ ಜನ ಇದ್ದರು. ಸೊ ನನಗೆ ಅಲ್ಲಿ ಏನೂ ತೊಗೊಳಕ್ಕಾಗಿಲ್ಲ. ನಾನು ಇನ್ನೊಂದು ದಿನ ಹೋಗೋಣ ಅಂತ ಸ್ವಲ್ಪನೇ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಮತ್ತೇನೂ ಮಾಡಿಲ್ಲ. ಇದು ನೋಡಿ ಶೂ ಎಲ್ಲ 499ಗೆ ಚೆನ್ನಾಗಿತ್ತು. ಬಟ್ ನಾನೇನು ಅಂದ್ಕೊಂಡೆ ಅಂದರೆ ಇನ್ನೊಂದು ದಿನ ಹೋಗೋಣ, ಸೇಲ್ ಈ ಮಂತ್ ಎಂಡ್ವರೆಗೂ ಇರುತ್ತಲ್ವ ಅಂತ ಹಾಗೆ ವಾಪಸ್ ಬಂದೆ. ಯಾಕೆಂದರೆ ಬಿಲ್ ಮಾಡೋದಕ್ಕೂ ತುಂಬ ಕ್ಯೂ ಇತ್ತು. ನೋಡಿ ಮಕ್ಕಳ ಬಟ್ಟೆ ಎಲ್ಲ ಚೆನ್ನಾಗಿತ್ತು, ಬಟ್ ತುಂಬ ಅಂದರೆ ತುಂಬ ಜನ ಇದ್ದರು. ಬಿಲ್ಲಿಂಗಿಗೆ ತುಂಬ ಟೈಮ್ ತೊಗೊಳ್ತಾಯಿತ್ತು. ನನಗೆ ಸ್ವಲ್ಪ ಹತ್ರ ಅಷ್ಟೊಂದು ಟೈಮ್ ಇರಲಿಲ್ಲ. ಅದಕ್ಕಾಗಿ ನಾನು ಜಸ್ಟು ನೋಡಿಕೊಂಡು ಬಂದೆ ಏನೇನಿದೆ ಅಂತ. ಅವರು ಡೈಲಿ ಡಿಫ್ರೆಂಟ್ ಹಾಕ್ತಾರೆ. ನಾನು ಹೋದಾಗ ಈ ಥರ ಕಲೆಕ್ಷನ್ಸ್ ಇತ್ತು. ನಿಮ್ಮ ಸಿಟಿಯಲ್ಲೂ ಜೂಡಿಯೋ ಇದೆಯಾ ಅಂತ ಕಮೆಂಟ್ ಮಾಡಿ. ನಿಮ್ಮ ಸಿಟಿಯಲ್ಲೂ ಜೂಡಿಯೋ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಜೂಡಿಯೋದಲ್ಲಿ ಬಟ್ಟೆಗಳು. ನೋಡಿ ಯಾವ ಥರ ಇದೆ ಅಂತ. ಈ ಥರ ಮೇಕಪ್ದು ಐಟಮ್ಗಳು ತುಂಬ ಚೆನ್ನಾಗಿರುತ್ತೆ, ರೀಸನೇಬಲ್ ಬೆಲೆಗೆ ಇರುತ್ತೆ. ನೋಡಿ ಈ ಥರ ಇಯರಿಂಗ್ಸು ಮತ್ತು ಬ್ರೇಸ್ಲೆಟ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಹೋದೆ ಮಿಸ್ಟರ್ DIY ಶಾಪಿಗೆ. ಅಲ್ಲಿ ಮನೆಗೆ ಬೇಕಾಗಿರೋ ಸಾಮಾನುಗಳನ್ನು ಎಲ್ಲ ಸಿಗುತ್ತೆ. ನನಗೆ ಒಂದು ರ್ಯಾಕ್ ತೊಗೋಬೇಕಾಗಿತ್ತು, ಕಿಚನ್ ರ್ಯಾಕ್. ಅದಕ್ಕೆ ನಾನು ಹೋಗಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ಲವರ್ ಪಾಟ್ಸ್, ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನೇನು ತೊಗೊಂಡಿಲ್ಲ, ನಮ್ಮ ಮನೇಲಿ ಆಲ್ರೆಡಿ ಇತ್ತು ಅಂತ. ತುಂಬ ದಿನನಿತ್ಯ ಬಳಸುವಂಥ ಉಪಯೋಗಕ್ಕೆ ಬರುವಂಥ ವಸ್ತುಗಳು ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ಲವರ್ ಪಾಟ್ಸು. ನನಗಂತೂ ಎಲ್ಲ ಫ್ಲವರ್ ಪಾಟ್ಸ್ಗಳು ತುಂಬ ಅಂದರೆ ತುಂಬ ಇಷ್ಟ ಆದವು. ಮತ್ತು ಸ್ಟೇಷ್ನರಿ ಐಟಮು ಎಲ್ಲ ಚೆನ್ನಾಗಿತ್ತು. ಕ್ರಾಕರಿ ಸೆಟ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಈ ಕಿಚನ್ ರ್ಯಾಕ್ನ ತೊಗೊಂಡೆ. ಇದರಲ್ಲಿ ಒಂದು ಕಾರ್ನರ್ ಕಿಚನ್ ರ್ಯಾಕ್ನ ತೊಗೊಂಡೆ. ನೋಡಿ ಕಿಚನ್ ರ್ಯಾಕ್ಗಳೆಲ್ಲ ಎಷ್ಟು ಚೆನ್ನಾಗಿದೆ. ಇದು ಈ ಥರ ಇದೆ ನೋಡಿ. ನಾನು ಇದೇ ತೊಗೊಂಡಿರೋದು. ಈ ಥರ ಕ್ಲಿಪ್ಸ್ಗಳು ಎಲ್ಲ ಇದೆ. ಮತ್ತು ಮಕ್ಕಳಿಗೆ ಸ್ಟಿಕ್ಕರ್ ಬುಕ್ಕು ಎಲ್ಲ ಇದೆ. ನಾನು ಇನ್ನೊಂದು ದಿನ ನಿಮಗೆ ಈ ಶಾಪ್ದು ಎಲ್ಲ ಡೀಟೇಲಾಗಿ ವಿಡಿಯೋ ತೋರಿಸ್ತೀನಿ. ಇವಾಗ ನಾನು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪೆನ್ಸಿಲು, ಎರೇಸರು, ಇದು ಮಾರ್ಕರ್ ಪೆನ್ಗಳು ಮತ್ತು ಎಲ್ಲ ತುಂಬ ಕ್ಯೂಟಾಗಿ ಇದು ಥಿಂಗ್ಸ್ ಎಲ್ಲ. ಈ ಥರ ನೋಡಿ ಪೇಂಟಿಂಗ್ ಸೆಟ್ಗಳು ಎಲ್ಲ ಇದು. ಈ ಥರ ಪೌಚಸ್ಸು ಮಕ್ಕಳಿಗೆ ಬೇಕಾಗಿರೋದು ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೆ ಒಂದು ಬೋರ್ಡ್ ಮಾರ್ಕರ್ ಬೇಕಾಗಿತ್ತು, ಅದನ್ನು ತೊಗೊಂಡು ಬಂದೆ. ಈ ಥರ ಇದೆ ನೋಡಿ. ಅದ್ರ ಜೊತೆಗೆ ಡಸ್ಟರ್ ಥರನೂ ಇದೆ. 3 ಕಲರ್ಸ್ ಇರೋ ಮಾರ್ಕರ್ನ ತೊಗೊಂಬಂದೆ. ಅವಳ ಹತ್ರ ವೈಟ್ ಬೋರ್ಡ್ ಇದೆ, ಅವಳೆಲ್ಲ ಬರೀತಾಳೆ, ಡ್ರಾಯಿಂಗ್ ಎಲ್ಲ ಮಾಡ್ತಾಳೆ. ಅವಳಿಗೆ ಇಷ್ಟ ಆಗುತ್ತೆ ಆ ಥರ ಮಾಡೋದು. ನೋಡಿ ಹೇಗಿದೆ ಅಂತ. ಆಮೇಲೆ ನಾನು ಜಿಯೋ ಮಾರ್ಟಿಂದ ಕೆಲವೊಂದು ಸಾಮಾನುಗಳನ್ನು ಆನ್ಲೈನ್ ಆರ್ಡ್ರ್ ಮಾಡಿದ್ದೆ. ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿದೆ. ನೋಡಿ ನಾನು ಈ ಥರ ಕೆಲವೊಂದು ಐಟಮ್ಗಳನ್ನೆಲ್ಲ ತರಿಸಿದ್ದೆ. ನನ್ನ ಮಗಳಿಗೆ ಚೋಕೋಸು, ಬಿಸ್ಕಿಟ್ಸು ಮತ್ತು ತೆಂಗಿನಕಾಯಿನೂ ತರಿಸಿದ್ದೀನಿ. ಎಣ್ಣೆ ಎಲ್ಲ ನನಗೆ ಎಷ್ಟು ಬೇಕೋ ಅಷ್ಟೇ ತರಿಸ್ಕೊಂಡಿದ್ದೆ.
ಅಂದರೆ ಅವರು ಇವತ್ತು ಆರ್ಡ್ರ್ ಮಾಡಿದರೆ ನಾಳೆನೇ ತಂದು ಕೊಡ್ತಾರೆ, ಸಮ್ಟೈಮ್ಸ್ ಸೇಮ್ ಡೇನೇ ಬರುತ್ತೆ. ಸೊ ನಾನು ಯಾವಾಗ ಬೇಕೋ ಆವಾಗ ಈ ಥರ ಎಲ್ಲ ಆರ್ಡ್ರ್ ಮಾಡ್ಕೋತೀನಿ. ಇದೆಲ್ಲ ಅನ್ಪ್ಯಾಕ್ ಮಾಡಿದೆ ನಾನು ಇವಾಗ. ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಇರುತ್ತೆ. ಚಕ್ಕೆ ಲವಂಗ ಎಲ್ಲ ಆರ್ಡ್ರ್ ಮಾಡಿದೆ. ಮತ್ತು ಇದು ನನ್ನ ಮಗಳಿಗೆ ಬೇಬಿ ಶಾಂಪೂನು ಕೂಡ ಹಿಮಾಲಯದು ಆರ್ಡ್ರ್ ಮಾಡಿದೆ. ಆಮೇಲೆ ನೈಟ್ಗೆ ಏನಾದರೂ ಮಾಡಬೇಕಲ್ವ, ಅದಕ್ಕೆ ನಾನು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಈ ಥರ ಬೆಂಡೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಮತ್ತು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಒಂದು ಬಾಣಲಿಲಿ ಎಣ್ಣೆ ಮತ್ತು ಸಾಸಿವೆ ಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೋಬೇಕು. ಈ ಥರ ಹಾಕಿ ಸ್ವಲ್ಪ ಅದು ಹುರಿದಾದ ನಂತರ ಅದಕ್ಕೆ ನಾವು ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಒಂದು ಆನಿಯನ್ ಹಾಕಿದ್ದೀನಿ ನೋಡಿ. ಇದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಅದಕ್ಕೆ ಟೊಮ್ಯಾಟೋನ ಆ್ಯಡ್ ಮಾಡಬೇಕು. ಅದಾದಮೇಲೆ ಟೊಮ್ಯಾಟೊ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾವು ಆಲ್ರೆಡಿ ಬೆಂಡೆಕಾಯಿನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡರನ್ನ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ತುಂಬ ಈಸಿಯಾಗಿರುತ್ತೆ ಮತ್ತು ಉಪ್ಪು ಹಾಕಬೇಕು. ಕ್ವಿಕ್ಕಾಗಿ ಮಾಡೋ ರೆಸಿಪಿ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.